ಅಲ್ಲ ಕಣೆ, ನಮ್ಮ ಋತಮ್ಗೂ ಚೈತ್ರಮ್ಗೂ ಬುದ್ಧಿ ಬೇಡವೆ ಇಬ್ಬರೊಳ್ಗೂ? ಆ ಲೊಸ್ಮಕ್ಕನ ಸಸಿನ ಯಾಕಮ್ಮ ಅನ್ಬೇಕು? ನಿಮ್ಮ ಮದುವೆ ಕ್ಯಾನ್ಸಲ್ ಆಗೋದಕ್ಕೆ ಕಾರಣ ನೀವೇನೆ ಅಂತ ಹೇಳಿ ಏನೋ ಅಂದ್ರಂತೆ. ಅದಕ್ಕೇನೆ ಹಂಗೆಲ್ಲ ಮಾತಾಡ್ಬೋದೆ? ಅಲ್ಲ ಲೊಸ್ಮಕ್ಕನ ಅನ್ಬೋದು ಏನಮ್ಮ ಜೇ ಇವಳೆ, ನೀನೇ ಹೇಳು. ನನಗಂತೂ ಬುಲ್ ಬೇಜಾರಾಯ್ತು ಲೊಸ್ಮಕ್ಕ ಕಾರ್ದು ನನ್ನ ಹತ್ರ ಹೆಣ ನೋಡೋಣ ಹಿಂಗೆ ಮಾತಾಡ್ತಾರೆ ಅಂತ ಅಂತು. ಅದಕ್ಕೆ ಸರಿಯಾಗಿ ಉಗುತ್ ಬಿಡೋಣ ಅಂತ ಇದ್ದೀನಿ ಇವ್ರನ್ನ. ನಾವು ಅವತ್ತು ಹೆಂಗಿದ್ವಿ, ಎಂಥ ಪರಿಸ್ಥಿತಿ ಆಗಿದ್ವಿ ಅವತ್ತು, ಮನೆ ಹೊಲ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ವಿ. ಅವತ್ತು ನಮ್ಮ ಕಷ್ಟಕ್ಕೆ ಯಾರೂ ಇರ್ತಿರ್ಲಿಲ್ಲ. ಲೊಸ್ಮಕ್ ಇಲ್ಲ ಅಂದಿದ್ರೆ ನಮ್ಗೆ ಯಾರು ಆಗ್ತಿರ್ಲಿಲ್ಲ ಅವತ್ತು. ಅದು ನೆನೆಸ್ಕೋಬೇಕು ಹಿಂದ್ಲದ, ಮರಿಬಾರ್ದು. ನಮ್ಮ ಚೈತ್ರಮ್ಗೆ ಬುದ್ಧಿ ಇಲ್ಲ ತಗ. ಅಲ್ಲ ಪ್ರೇಮನ ಮೇಲೆ ಪಾಪ ಮಾರಾಗಿತಿ ಆತು ಮಾತಾಡಲ್ಲ ಕಣಪ್ಪ. ನಾನು ಹೇಳೋಣ ಅಂತಿದ್ದೀನಿ ಅಂತಂಗೆ ನನಗೆ ಅವ್ರು ಮಾತಾಡೋದು ಗೊತ್ತಾತು. ನಿನ್ಗೆ ಅವತ್ತು ನೀನು ಕೇಳಿಸ್ಕೊಂಡೇನು ಅನ್ಕೊಂಡೆ, ನಿನಗೆ ಗೊತ್ತಿಲ್ಲ ನಂಗೆ ಅದರ ವಿಷಯ. ಅವತ್ತೊಂದು ಮಾತು ಏನಂಗ ಅಂದ್ರು ಏನೋ ಬಿಡು ಒಂದು ಮಾತು ಅಂತ ನಾನು ಅದೇ ಅವತ್ತು ಕಿವಿಯಕ್ಕೆ ಹಾಕ್ಯಂಬ್ಲಿ ಸುಮ್ಮನೆ ಅದೇ. ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಸರಿಯಾಗಿ ಓದ್ ಬಿಡ್ತಿದ್ದೆ. ಅಲ್ಲ ಅವ್ರನ್ನ ಯಾಕೆ ಅನ್ಬೇಕಮ್ಮ? ಹಾಂ, ಅವ್ರು ಅಂಥವೆಲ್ಲ ಮಾಡೋ ಅಂಥವ್ರಲ್ಲ. ಹಂಗೆ ಮಾಡೋ ಅಂಥವ್ರಾಗಿದ್ರೆ ಹಂಗೆ ಮಾಡವ್ರೆ ಅಂತೇಳಿ ನಾನೇ ಅಂದ್ಬಿಡ್ತಿದ್ದೆ. ಅವ್ರು ಹಂಗೆ ಮಾಡೋ ಅಂಥವ್ರಲ್ಲ. ಅವ್ರನ್ನ ಹಂಗೆ ಅಂಬೋದವರು ಅಯ್ಯೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಎಲ್ಲದಕ್ಕೂ ಹಂಗೆ ಅಪ್ಪ. ಅಯ್ಯೋ ಅವಳೇ ಮಾಡಿದ್ದು ಅಂತ ಪ್ರೇಮನೊಂದಳು. ಪ್ರೇಮ ಅವತ್ತು ಅವಳೇನೋ 4 ಏಟು ಹೊಳೋದ್ಲಂತೆ ನಮ್ಮ ಋತಮ್ಮಗೆ. ಹಿಂಗೆ ನೋಡಮ್ಮ, ಇವೆಲ್ಲ ಏನು ಬೇಕಪ್ಪ ಸಂಬಂಧದಾಗ ಚೆನ್ನಾಗಿರತ್ತಾಗೆ ಚೆನ್ನಾಗಿರ್ಬೇಕು. ಇಲ್ಲಿ ಹೋಗಿ ಚಂದ ಕೂಗ್ಳಾನ. ಹೋಗುತ್ರೆ ಮತ್ತೆ ಬುದ್ಧಿ ಬರೋದು ಗೊತ್ತಾಗಲ್ವ ಇವ್ರಿಗೆ? ಇವ್ರು ಮಾಡ್ಕೊಂಡಿರೋ ಇದು ಕಂಡಾರ್ನ ಯಾಕಪ್ಪ ಅನ್ಬೇಕು? ನಾವು ತಪ್ಪು ಮಾಡಿದೀವಿ ಹಿಂಗಾಗೈತೆ ಅಂತ ಹೇಳಿ ಸುಮ್ಮನೆ ಆಗ್ಬೇಕು. ಅದು ಬಿಟ್ಬಿಟ್ಟು ಎಲ್ಲಾನು ಅಂದರೆ ಯಾರು ಅನ್ನಿಸ್ಕೊಂತಾರೆ? ಯಾರು ಅನ್ನಿಸ್ಕೊಂಬಲ್ಲ. ಅಯ್ಯೋ ದೇವ್ರೆ. ಅಯ್ಯೋ ನಮ್ಮವೆಲ್ಲ ಯಾತ್ ನಡೀತಾವಪ್ಪ ಮುದುಕರದು. ಇವಾಗೆಲ್ಲ ಮುದುಕರದ್ದು ಯಾತ ನಡೆಯಲ್ಲ ಕಣಪ್ಪ. ನಾವು ಏನು ಹೇಳಿರೋ ಕೇಳಲ್ಲ. ಅವ್ರಿಗೆ ಇಷ್ಟ ಬಂದಂತೆ ಅವ್ರು ಮಾತಾಡ್ತಾರೆ. ಅಲ್ಲ ಇವತ್ತು ಲಸ್ಮಕ್ಕಿಲ್ಲ ಅಂದ್ರೆ ನಮ್ಮ ಮನೆ ಮನೆಯೇ ಅಲ್ಲ ಹೇಳ್ಬೇಕಂದ್ರೆ. ಮೀರಾತ್ಗೆ ನಮ್ಮ ಮನೆ ಇವತ್ತೊಂದಿಟ್ಟು ಉದ್ಧಾರ ಆಗೈತಿ ಅಂತ ಅವ್ರು ನೊಂದವ್ರೆ ಅಂದರೆ ಇವ್ರಿಗೆ ಒಂದಿಟ್ಟು ಅರ್ಥವಾಗ್ಬೇಕು. ನಾನೇನು ಸುಮ್ಮನಿರಲ್ವೇ ಸರ್ಂದಕ್ಕೆ ಬೈತೀನಿ. ಅಲ್ಲ ಅಯ್ಯಮ್ಮನ ನಮ್ಮ ಮನೆ ಹಾಳು ಮಾಡ್ತೀಯಾ, ನಮ್ಮ ಮನೆಗೆ ಇದು ಮಾಡ್ತೀಯಾ ಅಂತ ಅಯ್ಯಮ್ಮನ ಅಂದವ್ರೆ ಅಂತಂದರೆ ಇವ್ರು ಇನ್ನೆಂಥ ಜನ ಅಂತ ಹೋಗತ್ತ. ಒಟ್ಟಿಗೆ ಏನು ತಿಂತಾರೆ ಅನ್ಸುತ್ತೆ ನನಗೆ. ಚೈತ್ರಮ್ಮ ಬಾ ಇಲ್ಲೆಲೆ ಬಾ. ನೀವಂತೂ ನೀವು ಯೋಟನ ಇದ್ರಾಗ ಆಡಬಾರ್ದು ಕಣಮ್ಮ. ಅಂದಿಟ್ಟು ಇಡ್ತಾ ಇರಬೇಕು ಯಾವ್ದ್ರಾಗನ ಆಗಲಿ. ಯೋಟನ ಸುಮ್ಮ ಬಾಯಿಗೆ ಬಂದಂಗೆ ಇದು ಮಾಡೋದಲ್ಲ. ಅಲ್ಲ ಕಣಮ್ಮ, ನಿಂಗೆ ಬುದ್ಧಿ ಐತಾ ಇಲ್ವ? ನಿನ್ಗೇನು ಅನ್ಸಲ್ಲೇನಮ್ಮ? ಹೋಗಿ ಆ ಲಸ್ಮಕ್ಕನ ಸೊಸೆನೂ ಮಾತಾಡ್ತೀರಂತೆ. ನಿನ್ಗೂ ನಿಮ್ಮ ಅಮ್ಮಗೂ ಬುದ್ಧಿ ಇಲ್ವೇ? ಯಾರು ನಮ್ತ ಮಾತಾಡ್ತೀರಮ್ಮ? ಮೈ ಮೇಲೆ ಪ್ರಜ್ಞೆ ಇರಲಿ. ಅವ್ರು ಯಾತಕ್ಕಮ್ಮ ನಮಗೆ ಕೆಟ್ಟದ್ದು ಮಾಡ್ತಾರೆ? ಅವ್ರನ್ನ ಯಾಕಮ್ಮ ಅಂತೀರಾ ನೀವು? ಇನ್ನೊಂದು ಸಾರಿ ಆ ಲಸ್ಮಕ್ಕನ ಬಗ್ಗೆ ಮಾತಾಡಿದಿರ ಅಂದರೆ ನಿಮಗಂತೂ ಗ್ರಾಚಾರ ನಡ್ಕಿರೋದಿಲ್ಲ ನೋಡಿ, ಹೇಳಿರ್ತೀನಿ. ನಾನೇನಿಲ್ಲ, ನನ್ನ ಸಿಟ್ಟು ಬಂದುಬಿಟ್ರೆ ನಾನು ಏನಿಲ್ಲ. ಅವತ್ತು ನಿಮ್ಮ ಅಪ್ಪಯ್ಯ ನಿಮ್ಮ ಚಿಕ್ಕಪ್ಪ ಎಲ್ಲ ಕಳೆದು ನಮಗೆ ಮನೆ ಮಠ ಎಲ್ಲ ಮಾರ್ಕೊಂಡು ಬೆಂಗ್ಳೂರು ಕಡೆಗೆ ಹೋಗಿದ್ವಿ. ಹೇಳಬಾರ್ದು ನಮ್ಮ ಪರಿಸ್ಥಿತಿ ಅವತ್ತು. ನಮಗೆ ಹೇಳಿದ್ರೆ ಅದು ಕಣ್ಣಂಗೆ ನೀರು ಬರುತ್ತೆ. ಇವತ್ತು ಆ ಪರಿಸ್ಥಿತಿ ನೆನೆಸ್ಕೊಂಡ್ರಿ ಎಲ್ಲ ಮನೆ ಮಠ ಎಲ್ಲ ಕಳ್ಕೊಂಡು ಬೀದಿ ಬಿದ್ದಿದ್ವಿ. ಅವತ್ತು ಲಕ್ಷ್ಮಕ್ಕ ಇಲ್ಲ ಅಂದಿದ್ರೆ ನಮಗೆ ಯಾರೂ ಆಗ್ತಿರ್ಲಿಲ್ಲ. ಬಂದು ಕಳೆದಿರೋ ಅಂಥ ಹೊಲನ ನಿಮ್ಮ ಅಪ್ಪಯ್ಯ ಕೊಡಿಸಿ ಇವತ್ತೆಲ್ಲ ಸಹಾಯ ಮಾಡಿದ್ದು ಯಾರು? ನಿಮ್ಮ ಅಜ್ಜಿ ಅಂತಾರನ್ನ ಅಂದ್ಬಿಟ್ಟಿದೀಯ ಅಂದರೆ ನಿಮ್ಗಂತೂ ಒಳ್ಳೇದಾಗಲ್ಲ ಕಣಮ್ಮ, ಖಂಡಿತ ಒಳ್ಳೇದಾಗಲ್ಲ ನಿನಗೆ. ಯಾಕೆ ಯಾಕೆ ಅಂತ ಕೇಳ್ತೀರಾ? ಏನೋನು ಲಸ್ಮಕ್ಕನ ಸೊಸೆ ಅದು ಯಾಕೆ ಆಗ್ಲಲ್ಲ ಹಂಗೆ ಅಂತೀರಂತೆ? ಮದುವೆ ಎಲ್ಲ ಹಾಳು ಮಾಡಿದ್ ನೀವೇನೆ ಅಂತ ಇರಂತೆ. ಪಾಪ ಹಂಗೆ ಅನ್ಬಾರ್ದು ಕಣಮ್ಮ. ನಿಮ್ಗೇನು ಗೊತ್ತೈತೆ ಅಂತ ಮಾತಾಡ್ತೀಯ ಋತಮ್ಮ? ಫಸ್ಟು ನೀವು ನಿಮ್ಮ ಪಾಡಿಗೆ ನೀವು ಸರಿಯಾಗಿರೋದು ಕಲೀರಿ. ಒಬ್ರನ್ನ ಅನ್ಬಾರ್ದು. ತನ್ವಿ ಮಾಡಿರೋ ತಪ್ಪಿಗೆ ಪೀಳ್ ಮಾಡಿರೋ ತಪ್ಪಿಗೆ ಅವ್ರನ್ನ ಅಂದ್ರೆ ಕಂಡಾರ್ನ ಅದಂಗಮ್ಮ ಅಂದ್ರೆ ಸರಿ ಹೋಗುತ್ತೆ. ಯಾರು ಅನ್ನಿಸ್ಕಮ್ಮಲ್ಲ. ಅವ್ರು ಆಗತ್ತೆ ಸುಮ್ಕ ಇದ್ದಾರೆ. ಇನ್ನೊಬ್ರು ಯಾರಾದ್ರೂ ಆಗಿದ್ರೆ ಬಾಯಿಗೆ ಬಂದಂಗೆ ಅಂದ್ಬಿಡೋರು, ಬಾಯಿಗೆ ಬಂದಂಗೆ ಮಾತಾಡೋರು. ಯಾಕೆ ಕಾಣ್ತೈತ್ರಮ್ಮ ನಿಮಗೆ ಬುದ್ಧಿ ಐತೆ ಅಂಬನ ಏನಿಲ್ಲ ಅಂಬನ? ಬಾ ಇಲ್ಲಿ. ನಿನಗೆ ಯೋಚನೆ ಮಾಡೋಂಥ ಶಕ್ತಿ ಇದ್ದಿದ್ರೆ ಮಾತಾಡ್ತಿರ್ಲಿಲ್ಲ. ಯಾಕೆ ನಾನೇನು ಮಾಡಿದೆ? ಯಾಕೆ ಹಿಂಗಂತ ಇದೆಯಾ? ನಿಮ್ಮ ಅಮ್ಮನ ಯಾಕೆ ಮಾತಾಡೋದು ನೀವು? ಯಾಕಮ್ಮ ಮಾತಾಡೋದು? ಅವ್ರು ಎಷ್ಟು ಇದು ಮಾಡ್ಯವ್ರೆ ಎಂಬುದು ಗೊತ್ತೈತಿ ಎಲ್ಲ. ಇಲ್ಲಡು ನಿನ್ನ ಗಂಡ ವರ್ಷ ಇಬ್ಬರು ಸೇರಿ ಎಲ್ಲ ಕಳೆದಿದ್ರು. ಇವತ್ತು ನಾವೆಲ್ಲ ಹಿಂಗೆ ಈ ಥರ ಒಂದು ತುತ್ತು ಅನ್ನ ಉಣ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಲಕ್ಷ್ಮಕ್ಕನೇ ಕಾರಣ. ಅದು ನಾವು ಮರಿಬಾರ್ದು. ಒಬ್ರು ಮಾಡಿರೋಂಥ ಸಹಾಯನ ಅವ್ರನ್ನ ಯಾಕಮ್ಮ ಅಂತೀಯ? ನಿಮ್ಗೆ ಗೊತ್ತಾಗುತ್ತಾ ಇಲ್ವ? ಅಲ್ಲ 4 ಅಕ್ಷರ ಕಲ್ತಿದಾರ
ವಿದ್ಯಾವಂತರಾಗಿದ್ರೆ ಏನು ತಮ್ಮ ಗೊತ್ತಾಗಲ್ವೇ? ನಿಮ್ಮ ಅಮ್ಮ ಇನ್ನ ಮಾತಾಡಿದ್ರೆ ನೀನು ಬುದ್ಧಿ ಹೇಳ್ಬೇಕು. ಹಂಗೆಲ್ಲ ಮಾತಾಡ್ಬೇಡ ಕಣಮ್ಮ, ಅಜ್ಜಿ ಯಾಕಮ್ಮ ಹಂಗೆ ಮಾಡುತ್ತೆ ಅಂತ ಹೇಳಿ. ಬೇರೆ ರೀ ಅವ್ರು ಯಾಕಮ್ಮ ಹಂಗೆ ಮಾಡ್ತಾರೆ? ಇಲ್ಲದೆಲ್ಲ ಇದು ಮಾಡ್ತೀರಾ? ಥೋ, ಅವು ನಮ್ಮಮ್ಮ ಇದು ಮಾಡಲ್ಲ. ನಮ್ಮಮ್ಮಯ್ಯ ಮದುವೆ ಕ್ಯಾನ್ಸಲ್ ಮಾಡಿಸ್ತಂತ ಹೇಳಲ್ಲ, ಅವಳು ಪ್ರೇಮ. ಬಿಡಾತ, ಸುಮ್ಮನೆ ಮಾತಾಡಬಾರ್ದು. ಅವಳು ಮಾತಾಡಿರೋದು ಹೇಳಿರೋದು ನೀನು ನೋಡಿದ್ಯೇನೆ? ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸ್ಕೊಂಡ್ರೆ ಮಾತ್ರ ಮಾತಾಡಬೇಕು. ಸುಮ್ಮನೆ ಹಿಂಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ಎಷ್ಟೋ ಒಬ್ರು ಯಾರೋ ಸಾದ್ರ ಸಿಕ್ಕ್ಯವ್ರೆ ಅಂತ ಮಾತಾಡಬಾರ್ದು. ನೋಡಿ, ಇನ್ನೊಂದ್ಸತಿ ಮಾತಾಡಿದ್ರೆ ಅಂದ್ರೆ ನಾವೇನು ಸುಮ್ಮನೆ ಇರಲ್ಲ ಮನೆಯಾಗೆ. ಇಲ್ಲ ಅಂದಿದ್ರೆ ಇವಾಗ್ಲೂ ಎಷ್ಟೋ ನಮಗೆ ಇದು ಮಾಡೋದು ಗೊತ್ತಲ್ಲ ಲಸ್ಮಕ್ಕ ಅಂತಾರನ್ನ ಹೋಗಿ ನೀವು ಮಾತಾಡ್ತೀರಲ್ಲ. ನಿಮಗೆ ಬುದ್ಧಿ ಐತಿ ಅಮ್ಮನೆ ಇಲ್ಲೇ ಅಂಬಾನ. ಇಲ್ಲೋಡು, ಇನ್ನೊಂದು ಸತಿ ಲಸ್ಮಕ್ಕನ ಬಗ್ಗೆ ಆಗಲಿ ಸೊಸೆ ಬಗ್ಗೆ ಆಗಲಿ ಮಾತಾಡಿದ್ರೆ ಮನೆಗೆ ಗ್ರಾಚಾರ ನೆಟ್ಗಿರೋದಿಲ್ಲ ನೋಡಮ್ಮ, ಹೇಳಿರ್ತೀನಿ. ಏನಾಗುತ್ತಂತ ನಾನೇ ಹೇಳಿ ನಾನು ಏನು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನೀವು ಬೋಲ್ ಇದನ್ನು ಮಾಡ್ತೀರಾ ಅಂಥವೆಲ್ಲ ಮಾಡ್ಕೊಡ್ದು ಮನೆಯಾಗಿ. ನಾನೇ ಹೇಳ್ಬಿಡ್ತೀನಿ ಲೋಸ್ಮಕ್, ಹೋಗಮ್ಮ ಲೋಸ್ಮಕ್, ನೀನು ಒಟ್ಟು ಏನು ಬೇಕಾದ್ರೆ ಮಾಡು ಅಂತ. ಇವತ್ತು ಆಸ್ತಿ ತಿರ್ಕ್ಯಮ್ಮ ಅಂತ ಕೆಪಾಸಿಟಿ ಐತೆ. ಎಲ್ಲ ತಿರ್ಕೊಬಿಟ್ರೆ ಅಷ್ಟೇ, ನಿಮ್ಗೆ ಏನೋ ಉಳಿದಂಗೆ ಎಲ್ಲ ಮಾಡೋ ಅಂಥ ಕೆಪಾಸಿಟಿ ಐತೆ ಲೋಸ್ಮಕ್. ನೀನು ಏನು ಅಂದ್ಕೊಂಡಿದೀಯ? ಅವತ್ತು ಹೊಲ ಎಲ್ಲನ ಆ ಪಾಟಿ ಅವತ್ತು ಅಷ್ಟು ಅವತ್ತಿನ ಕಾಲದಾಗ ₹1 ಅಂದರೆ ಹಬ್ಬೊಬ್ಬ ಅಮ್ಮಂಗೆ. 1,50,00,000 ಅವತ್ತು ಕೊಟ್ಟು 5 ಎಕರೆ ಹೊಲನ ನಿನ್ನ ಗಂಡನೂ ನಿನ್ನ ಮೈದನ್ನ ಇಬ್ಬರು ಸೇರಿ ಕಳೆದಿದ್ರು ಚೈತ್ರಮ್ಮ. ಎಲ್ಲ ಹಾಳು ಮಾಡಿದ್ರು. ಹೊಲ ಮನೆ ಎಲ್ಲ ಕಳ್ಕೊಂಡು ಬಿದ್ದಿದ್ವಿ. ಬೆಂಗ್ಳೂರಿಗೆ ಹೋಗಿದ್ವಿ ನಾನು ನಮ್ಮಯ್ಯಮ್ಮ. ಅಲ್ಲಿ ಇವಳು ಹೋಗಿ ಬಿದ್ದು ಕೈ ಕಾಲೆಲ್ಲ ನಾವು ಮಾಡ್ಕೊಂಡು, ಅಯ್ಯೋ ನಾವು ಒಂದೊಂದಲ್ಲ ಅನುಭವಿಸಿದ್ದು. ನಾವು ಪಾಠ ಬಿದ್ದಿದ್ದೀವಿ ಅಂತ ನಮಗೆ ಗೊತ್ತೈತಿ. ಇದಕ್ಕೆಲ್ಲ ಕಾರಣ ನಮ್ಗೆ ಇವತ್ತು ಒಳ್ಳೇದಾಗೋದಕ್ಕೆ ಕಾರಣನೇ ಲಸ್ಮಕ್ಕ. ಅವನ್ನೆಲ್ಲ ನಿಮಗೆ ಬಿಡಿಸಿ ಹೇಳ್ಬೇಕು. ನೀವು ಅವೆಲ್ಲ ನಾವು ಮರ್ತಿದ್ದೀರ. ಅವು ಇವತ್ತು ಲಸ್ಮಕ್ಕ ಇಲ್ಲ ಅಂದಿದ್ರೆ ನಾವು ಹಿಂಗಿರೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ನೊಂದು ಸತಿ ಮಾತಾಡಿದ್ದೀರ ಅಂದ್ರೆ ನೋಡು, ನಾನು ಸರಿ ಹೋಗಲ್ಲ. ನಾನು ಸುಮ್ಮನೆ ಬಿಡ್ತೀನಿ. ಪಾಪ ಯಮ್ಮಂಗೆ ಹಂಗೆಲ್ಲ ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಂಗೆ ಮನಸ್ಸಿಗೆ. ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಬೋದು ಬೇಡವಾ ನೀವು? ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಮನುಷ್ಯತ್ವ ಇರೋರಾದರೆ ಅರ್ಥ ಮಾಡ್ಕೊಂತೀರ. ಸ್ವಲ್ಪ ಯೋಚನೆ ಮಾಡ್ರಿ. ನಾವು ಹಿಂಗೆ ಮಾತಾಡೋರು ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ. ಸರಿ ಆಯ್ತು ಬಿಡು ಮಾಮ ಅತ್ತ. ಮಾತಾಡಲ್ ಬಿಡುವತ್ತ, ಹೋಗ್ಲಿ ಸುಮ್ಮನೆ ಯಾಕತ್ತ. ಸುಮ್ಮನಿರು. ಬಿಡ್ರು ತಮ್ಮ, ಏನೋ ಮಾತಾಡ್ಬೇಡ. ಮಾಮ ರೇಗಾಡುತ್ತೆ, ಸುಮ್ಮನಿರು. ಮಾತಾಡೋದು ಬೇಡ, ಮಾತಾಡಬಾರ್ದು. ಮತ್ತು ಒಬ್ರು ಬಗ್ಗೆ ಹಂಗೆಲ್ಲ ನಮ್ಗೇನ ಕೆಟ್ಟದ್ದಾದ್ರೆ ಅವರಿಂದನ ಮಾತಾಡಬೇಕು. ಅವರೆಲ್ಲನ ಕೆಟ್ಟದ್ದು ಮಾಡ್ತಾರೆ. ಮಗಳು ಮೊಮ್ಮಗಳು ಅಂಬೋದು ಅವ್ರಿಗೆ ಪ್ರೀತಿ ಇರಲ್ವೇನಮ್ಮ? ನಿನಗೆ ಹೆಂಗೆ ಮಗಳು ಮೊಮ್ಮಕ್ಕಳು ಅಂಬೋದು ನಿನಗೆ ಹೆಂಗೆ ಪ್ರೀತಿ ಇರುತ್ತೆ ಅವ್ರಿಗೂ ಇರುತ್ತೆ ಕಣಮ್ಮ. ಅವ್ರು ಹಂಗೆ ಮಾಡಲ್ಲ ಅಂತಾರ. ದೇವ್ರಾಣೆಗೆ ಒಳ್ಳೇದಾಗಲ್ಲ ಕಣಮ್ಮ, ಇದು ಒಳ್ಳೇದಾಗಲ್ಲ. ಈ ಪಿಳ್ಳೆ ಮಾಡಿರೋ ತಪ್ಪಿಗೆ ಅವ್ರನ್ನೆಲ್ಲ ಯಾಕೆ ಅನ್ಬೇಕು? ಅವರೆಲ್ಲ ಯಾಕೆ ಹೇಳ್ಕೋಬೇಕು? ಸರಿ ಆಯ್ತು ಬಿಡು ಮಾಮ ಅತ್ತ. ನಡಿಯೇ, ಹೇಳಿದ ಇನ್ನೊಂದು ತಡಿ ಏನಾರ ಮಾತಾಡಲಿ. ಏನಿಲ್ಲ, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಾಯಿಗೆ ಬಂದಂಗೆ ಬೈದು ಬಿಡ್ತೀನಿ. ಇನ್ನೊಂದು ಸತಿ ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ರೆ ಅಂದ್ರೆ ಸರಿ ಹೋಗಲ್ಲ ನನಗೆ. ಗುಬ್ಬಲ್ ಬೇಜಾರತ್ ಪಾಪ. ಅವತ್ತಿನ ಕಾಲದಾಗೆ ನಾವು ಅವತ್ತು ಹೆಂಗಿದ್ವಿ. ಅಯ್ಯೋ ನಮ್ಮ ಕಷ್ಟನ ಹೇಳ್ಬಾರ್ದು ಅವತ್ತು. ಅಂದ್ರೆ ಇದಕ್ಕೆಲ್ಲ ನಾವಿವತ್ತು ಮನೆಯಾಗ ಇದ್ದೀವಿ, ಹೊಲ ಮನೆ ಐತೆ ಅಂದರೆ ಅದಕ್ಕೆಲ್ಲ ಕಾರಣ ಲಸ್ಮಕ್ನೇನೆ. ಅವಳಿಲ್ಲ ಅಂದಿದ್ರೆ ನಾವು ಹೊಲ ಮನೆ ಆಯ್ತು ಇರ್ತಿರ್ಲಿಲ್ಲ ನಮ್ದು ಇವತ್ತು. ನೋಡು, ಅಲ್ಲೇನೆ ಮಾಮನ ಕೊಟ್ಟು ಹೇಳ್ಯಾರೆ, ಮಾಮ ಬೈತೈತಿ. ಅಂದರೆ ಅವತ್ತೆಲ್ಲ ಕಳೆದಿದ್ರು ಅದಕ್ಕೆಲ್ಲ ಕಾರಣ ನಮ್ಮ ಅಮ್ಮನೇನೆ. ಎಲ್ಲ ಕೋಡಿಸ್ತು ಅವತ್ತು, ಕೈ ಹಿಡೀತು. ಅದನ್ನೂ ಒಂದು ಕಡೆಗೆ ಎಲ್ಲ ನೆನೆಸ್ಕೋಬೇಕಾಗುತ್ತೆ. ನಮ್ಮ ಮಾಮ ಅಂದರೆ ಚಂದಕ್ಕೆ ಬೈತೀವಿ. ತೊಗೊಂಬಕ್ಕೆ ಹೋಗ್ಬೇಡ ಕಣ್ರು ತಮ್ಮ, ಯಾರೇನ ಮಾಡ್ಕೊಂಬೇಡು ಅಂಬಕ್ಕೆ ಹೋಗ್ಬೇಡ, ಸುಮ್ಮನಿರು. ಇಲ್ಲ ಕಣಮ್ಮ, ನಾನು ತೊಗೊಂಬಕ್ಕೆ ಹೋಗಲ್ಲ ಬಿಡು. ಅವ್ರು ಮಾಡಿದ್ದವ್ರು ಉಣ್ತಾರೆ, ಆಡ್ದಾರ ಪಾಪ ಆಡ್ದಾರ ಬಾಯಿ ಮಾಡ್ದಾರ ಪಾಪ ಅವ್ರವ್ರು ಅನುಭವಿಸ್ತಾರೆ ಅಂತ ಸುಮ್ಮನಾಗಿದ್ದೀನಿ. ಯಾಕೆ ಸುಮ್ಮನೆಗಳಪ್ಪ, ಮಾತಾಡೋರು ತಮ್ಮ ಆಗಕ್ಕೆ ನಾನು ಸುಮ್ಮನಿರೋದು ಆಸೆ ಅಂತ ಸುಮ್ಮನಿದ್ದೀನಿ. ನಮ್ಮ ಅಜ್ಜಿನ ನಮ್ಮ ತಾತ ರೊಚ್ಚಿಗೆ ಎದ್ದುಬಿಟ್ಟಿದ್ರು. ಇವಾಗ ನಮ್ಮ ಜಯಜ್ಜಿನೂ ಚಂದ್ರಜ್ಜ ರೊಚ್ಚಿಗೆ ಎದ್ದುಬಿಟ್ಟವ್ರೆ. ಯಾಕಂದರೆ ನಾನು ಇದಕ್ಕೆಲ್ಲ ಕಾರಣ ಇವರು ನಮ್ಮ ಲಸ್ಮಜ್ಜಿ ಅಂತೇಳಿ ನಾವು ಮಾತಾಡೋದಕ್ಕೆ ಚೆನ್ನಾಗಿ ಬೈದ್ಬಿಟ್ರು. ಇನ್ಮೇಲೆ ಸುದ್ದಿನೇ ಮಾತಾಡೋಕೆ ಹೋಗಲ್ಲ. ಯಾಕೆ ಬೇಕು? ಎಲ್ಲರೂ ಬೈತಾ ಇದ್ದಾರೆ, ನಾವೇ ಸುಮ್ಮನೆ ಆಗ್ಬಿಡ್ತೀವಿ, ಮಾತಾಡೋಕೆ ಹೋಗಲ್ಲ. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗಲ್ಲ ಇನ್ಮೇಲಿಂದನ. ನಮ್ಮ ಪಾಡಿಗೆ ನಾವು ಚೆನ್ನಾಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಇದ್ಬಿಡ್ತೀವಿ. ಯಾಕೆ ಸುಮ್ಮನೆ? ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.